ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕಿವಿ ಸೋರುವಿಕೆ ಕಾರಣಗಳು ಮತ್ತು ಪರಿಹಾರ ಈ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಕಿವಿ ಮೂಗು ಗಂಟಲು ತಜ್ಞರಾದ ಡಾಕ್ಟರ್ ದತ್ತಾತ್ರಿ ಅವರೊಂದಿಗೆ ಮಾತುಕತೆ. ಕೇಳುಗರೆ, ಇವತ್ತು ನಾವು ಕಿವಿ ಸೋರೋ ಸಾಮಾನ್ಯ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಇದಕ್ಕಾಗಿ ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಹಾಗೂ ನಿರಾಮಯ ಮೆಡಿಕಲ್ ಕೇರ್ನ ಕಿವಿ ಮೂಗು ಗಂಟಲು ತಜ್ಞರಾದ ಡಾಕ್ಟರ್ ದತ್ತಾತ್ರಿ ಅವರು. ಡಾಕ್ಟರ್ ದತ್ತಾತ್ರಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಮೇಡಮ್. ಡಾಕ್ಟರ್ ದತ್ತಾತ್ರಿ ಅವರೇ, ಕಿವಿ ಸೋರೋದಕ್ಕೆ ಕಾರಣಗಳು ಏನೇನಿರಬಹುದು? ಸಾಮಾನ್ಯವಾದ ನಂಬಿಕೆ ಏನಂದ್ರೆ ಕಿವಿ ಸೋರೋದು ಅಂತಂದ್ರೆ ಕಿವಿಯಿಂದ ಕಿವಿನಂಶ ಅಥವಾ ನೀರಿನಂಶ ಆಚೆ ಬರುವಂಥದ್ದು ಅನ್ನೋದಕ್ಕೆ ಕಿವಿ ಸೋರೋದು ಅಂತ ಹೇಳ್ತೀವಿ. ನಾವು ಕಿವಿಯ ರಚನೆ ನೋಡಿದ ಹೊರಗಿನ ಕಿವಿ, ಮಧ್ಯ ಕಿವಿ ಮತ್ತೆ ಒಳಗಿನ ಕಿವಿ ಅಂತ ಬೇರೆ ಬೇರೆ ವಿಧಗಳಿದೆ. ಸೊ ಅದರಲ್ಲಿ ಈ ಸೋರುವಂಥ ಪ್ರಕೃತಿ ಯೂಶಲಿ ಹೊರಗಿನ ಕಿವಿ, ಮಧ್ಯ ಕಿವಿಯಿಂದನೇ ಶುರುವಾಗುತ್ತೆ. ಹೊರಗಿನ ಕಿವಿ ಅಂದರೆ ನಮಗೆ ಚರ್ಮ, ಅದರಲ್ಲಿ ಮೇನ್ಲಿ ಚರ್ಮದ ಇನ್ಫೆಕ್ಷನ್ ಅಂತ ಇಟ್ಕೊಳ್ಬೋದು. ಚರ್ಮದ ಸೋಂಕು ತಗಲ್ತು ಅಂತಂದರೆ ಹೊರಗಡೆ ಚರ್ಮ ಹೇಗೆ ಇರುತ್ತೆ, ಕಿವಿ ಒಳಗಿನ ಚರ್ಮನೂ ಹಾಗೆ ಇರುತ್ತೆ. ಅದರಲ್ಲಿ ಕೂಡ ಕಿವಿನಂಶ ಬರಬಹುದು. ಅದ್ರ ಜೊತೆಗೆ ರಕ್ತಸ್ರಾವನೂ ಆಗಬಹುದು. ಪರದೆ ಮತ್ತೆ ಮಧ್ಯ ಕಿವಿ ಅದು ಏನಿದೆಯಲ್ಲ, ಅದ್ರ ಸೋಂಕಿತ್ತು ಅಂತಂದ್ರೆ ನಾರ್ಮಲ್ ಆಗಿ ಕಿವಿನ ಜೊತೆಗೆ ಕಫನು ಸೇರುತ್ತೆ. ಅಂದ್ರೆ ಮ್ಯೂಕೋಪಸ್ ಅಂತ ಹೇಳ್ತೀವಿ ನಾವು. ಎರಡು ಮಿಕ್ಸ್ ಆಗಿ ಬರುತ್ತದೆ. ಮತ್ತೆ ಪರದೆಯಿಂದ ಒಂದು ಹೋಲ್ ಆಗಿ ಇರೋದೆಲ್ಲ ಕಿವಿ ಆಚೆ ಡ್ರೈನ್ ಆಗ್ತಾ ಇರುತ್ತೆ. ಇದನ್ನ ನಾವು ಕಾಮನ್ ಆಗಿ ಕಿವಿ ಸೋರೋದು ಅಂತ ಹೇಳ್ತೀವಿ. ಅಂದ್ರೆ ಕಿವಿ ತೂತಾಗಿದೆ, ಅದರಿಂದ ಸೋರ್ತಾ ಇದೆ ಅಂತಾರಲ್ಲ, ಇದೇ ವಿಷಯ. ಅಂದ್ರೆ ಅದು ಮಧ್ಯ ಕಿವಿಯ ಸೋಂಕಿನ ಲಕ್ಷಣ. ಮಧ್ಯ ಕಿವಿಯ ಸೋಂಕು ಶುರುವಾಗೋದು ಮೂಗಿನಿಂದನೇ. 99% ಎಲ್ಲರಿಗೂ, ಮಕ್ಕಳಾಗ್ಲಿ ದೊಡ್ಡವರೆಲ್ಲಾಗ್ಲಿ, ಮೂಗಿನಿಂದ ಕಿವಿಗೆ ಒಂದು ಗಾಳಿ ಸಂಚಾರ ಆಗ್ಲಿಕ್ಕೆ ಒಂದು ಟ್ಯೂಬ್ ಇರುತ್ತೆ. ಅದಕ್ಕೆ ನಾವು ಯೂಸ್ಟ್ಯಾಷನ್ ಟ್ಯೂಬ್ ಅಂತ ಹೇಳ್ತೀವಿ. ಅದ್ರ ಕೆಲಸ ಏನಂದ್ರೆ ಗಾಳಿನ ಕೊಡೋದಕ್ಕೋಸ್ಕರ, ಪ್ರೆಷರ್ ಈಕ್ವಲೈಸ್ ಮಾಡ್ಲಿಕ್ಕೆ. ನಮ್ಮ ಪರದೆ ಹಿಂದ್ಗಡೆ ಗಾಳಿ ಬೇಕು. ಅದ್ರಲ್ಲಿ ನೀರಿನಂಶ, ಕಿವಿನಂಶ, ಬೇರೆ ಏನೇ ಇತ್ತು ಅಂತಂದ್ರೂ ನಮಗೆ ಸರಿಯಾಗಿ ಅದು ಸೌಂಡು ಒಳಗೆ ಹೋಗಲ್ಲ. ಅವಾಗ ನಮಗೆ ಕೇಳಿಸೋದು ಕಡಿಮೆ ಆಗುತ್ತೆ. ಅದರಲ್ಲಿ ಈ ಸೋಂಕಿನಂಶ, ಈಗ ಮೂಗಿನಲ್ಲಿ ಸೋಂಕಿತ್ತು ಅಂದ್ರೆ ನೆಗಡಿ ಇರ್ಬೋದು, ಅಲರ್ಜಿ ಇರ್ಬೋದು, ಏನೇ ಇದ್ರು ಅದು ಕಿವಿಗೆ ಸಂಚಾರ ಆಗ್ಲಿಕ್ಕೆ ಆ ಟ್ಯೂಬ್ ಒಂದು ಸಹಾಯ ಮಾಡುತ್ತೆ. ಯಾಕೆಂದ್ರೆ ಕಿವಿ, ಮೂಗು, ಗಂಟಲು ಒಂದೇ ಅದು ಕನೆಕ್ಟೆಡ್ ಇರೋದ್ರಿಂದ, ಒಂದಕ್ಕೊಂದು ಕನೆಕ್ಷನ್ ಇರೋದ್ರಿಂದ ಇಲ್ಲಿಂದ ಅಲ್ಲಿಗೆ ಸೋಂಕು ಎಕ್ಸ್ಚೇಂಜ್ ಆಗುತ್ತೆ. ಆ ಸೋಂಕಿನ ಅಂಶಕ್ಕೆ ಮಧ್ಯ ಕಿವಿ ರೀಚ್ ಆದರೆ ಮಧ್ಯ ಕಿವಿಯಲ್ಲಿ ಕೀವು ಉತ್ಪತ್ತಿ ಆಗುತ್ತೆ. ಕೀವು ಇದ್ದಿದ್ದು ಆಚೆ ಬರ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಅವಾಗ ನೋವು ತುಂಬಾ ಬರುತ್ತೆ. ಪರದೆ ಒಡೆದು ಆಚೆ ಬರುತ್ತೆ. ಸೊ ಇದು ಸಾಮಾನ್ಯವಾಗಿ ಈಗ ಮಕ್ಕಳಲ್ಲಿ ತುಂಬಾ ಕಾಮನ್ ಆಗಿ ನೋಡ್ತೀವಿ. 5 ವರ್ಷಕ್ಕಿಂತ ಕಮ್ಮಿ ಇರೋಂಥ ಮಗಳು ವರ್ಷಕ್ಕೆ 1-2 ಸರಿನಾದ್ರೂ ಕಿವಿ ಹಿಂಗೆ ಸೋಂಕು ತಗುಲ್ತಾ ಇರುತ್ತೆ. ಅವ್ರು ನೆಗಡಿ ಆಗುತ್ತವೆ. 4-5 ದಿವಸ ಆದ ನಂತರ ಕಿವಿ ನೋವು ಶುರು ಮಾಡುತ್ತವೆ. ಅದು ನೋಡಿದ್ರೆ ಅಲ್ಲಿಂದ ಅಲ್ಲಿಗೆ ಹರಡಿರುತ್ತೆ. ಸೊ ಇದು ಸಾಮಾನ್ಯವಾಗಿ ನೋಡ್ತೀವಿ. ಅಂತ ಔಷಧಿ ಕೊಟ್ಟರೆ ಸರಿಯೂ ಆಗುತ್ತೆ. ಆದ್ರೆ ಮೇಲಿಂದ ಮೇಲೆ ಆದ್ರೆ, ಈ ಕೆಲವು ಸರಿ ಪರದೆ ಒಡೆದು ಮೇಲಿಂದ ಮೇಲೆ ಆಯ್ತು ಅಂದ್ರೆ ಪರದೆಯಲ್ಲಿರುವಂತ ಇದರಲ್ಲಿ ಒಂದು ರಂಧ್ರ ಆಗ್ಬಿಡುತ್ತೆ. ಅದನ್ನ ಪರ್ಫೊರೇಷನ್ ಅಂತ, ದೊಡ್ಡ ತೂತ ಅಂದ್ರೆ ತಮಟೆ ತೂತ ಆಗ್ಬಿಟ್ರೆ ಏನಾಗುತ್ತೆ, ಅದರಿಂದಾಗಿ ಮತ್ತೆ ಇನ್ಫೆಕ್ಷನ್ ಚಾನ್ಸಸ್ ಆಗುತ್ತೆ. ಅವಾಗ ಕಿವಿಯ ಹೊರಗಿಂದನೂ ಕೂಡ ನೀರ್ಗೀರೇನಾದ್ರೂ ಹೋಯ್ತು ಅಂತಂದ್ರೆ ಅದರಿಂದನೂ ಕೂಡ ಸೋಂಕಾಗಕ್ಕೆ ಶುರುವಾಗುತ್ತೆ. ಅದಲ್ಲದೆ ಕೇಳಿಸೋದು ಕಡಿಮೆ ಆಗುತ್ತೆ. ಸೊ ಪದೇ ಸೋರೋದ್ರಿಂದ ನಿಮಗೆ ಆಚೆ ಕಡೆಯಿಂದ ಬರೋದ್ರಿಂದ ಅದನ್ನು ಒರೆಸ್ಕೊಳ್ಳೋದಕ್ಕೆ ಹತ್ತಿ ಅವಾಗ ಇಟ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇರ್ಬೇಕಾಗುತ್ತೆ. ಈ ಹತ್ತಿ ಇಟ್ಕೊಳ್ಳೋದು, ಸುಮ್ನೆ ಹತ್ತಿ ಇಟ್ಕೊಂಡ್ ಬಿಡ್ತಾರೆ, ಅಲ್ಲೇ ಸ್ನಾನ ಮಾಡ್ತಿರ್ತಾರೆ. ಆ ಹತ್ತಿ ಒಳಗೂ ನೀರ್ ಕಲೆಕ್ಟ್ ಆಗಿ ಅದು ಕೂಡ ಹೋಗ್ತಿರುತ್ತೆ, ಮತ್ತೆ ಅದು ಇನ್ಫೆಕ್ಷನ್ ಜಾಸ್ತಿ ಮಾಡುತ್ತೆ. ಹೌದು, ಸಾಮಾನ್ಯ ಬರೀ ಹತ್ತಿ ಇಟ್ಕೊಳ್ಳೋರು ಸುಮಾರು ಜನ ಗಾಳಿ ಹೋದ್ರೆ ತಣ್ಣಗಾಗುತ್ತೆ ಅನ್ನೋ ಉದ್ದೇಶದಿಂದ ಇಟ್ಕೋತಾರೆ ಹೊರತು ಅದರಿಂದ ಏನು ಯಾವ ಲಾಭನೂ ಇಲ್ಲ. ಯಾಕೆಂದ್ರೆ ನಮಗೆ ಕಿವಿಯಲ್ಲಿ ಹತ್ತಿ ಇಟ್ಕೊಂಡ್ ಕೂಡಲೇ ಒಳಗಿಂದ ನಮ್ಗೆ ಏನು ನಾರ್ಮಲ್ ಆಗಿ ವ್ಯಾಕ್ಸ್ ಅಂತ ಏನ್ ಹೇಳ್ತೀವಿ, ಅದೆಲ್ಲ ಪ್ರೊಡಕ್ಷನ್ ಆಗುತ್ತಲ್ಲ, ಅದು ಆಚೆ ಬರೋದನ್ನ ತಡೆಯುತ್ತೆ. ಸೊ ಅವಾಗ ವ್ಯಾಕ್ಸ್ ಬಿಲ್ಡಪ್ ಆಗುತ್ತೆ. ಸೊ ನಾರ್ಮಲ್ ಆಗಿರೋ ಮನುಷ್ಯನಿಗೆ ಇಟ್ಕೊಳ್ಳೋ ಅಗತ್ಯ ಬರೋದಿಲ್ಲ. ಹಾಗಾಗಿ ಹತ್ತಿ ಇಟ್ಕೊಳ್ಳೋದು ಅಷ್ಟೇನ್ ಲಾಭ ಆಗಲ್ಲ. ಆದ್ರೆ ಇವಾಗ ಕಿವಿ ಸೋರ್ತಾ ಇರುತ್ತೆ, ಪದೇ ಒರೆಸ್ಕೊಳ್ಬೇಕಾಗತ್ತೆ. ಕೆಲವರಿಗೆ ನೀರ್ ತರ ಸೋರುತ್ತೆ, ಕೆಲವರಿಗೆ ವಾಸನೆ ಯುಕ್ತ ದ್ರವ ಹೊರಗೆ ಬರ್ತಾ ಇರುತ್ತೆ. ಅವರೆಲ್ಲ ಯಾವ ತರ ಇದನ್ನ ಮಾಡ್ಕೋಬೇಕು, ಮೇಂಟೈನ್ ಮಾಡ್ಬೇಕು? ಆದ್ರೆ ಸಾಮಾನ್ಯವಾಗಿ ಕಿವಿ ಸೋರ್ತಾ ಇರೋ ಸಂದರ್ಭ ಬಂದಾಗ ಹೌದು, ಸ್ವಲ್ಪ ಹೊತ್ತಾದ್ಮೇಲೆ ಅದು ಆಚೆ ಬರುತ್ತೆ. ಅದಕ್ಕೆ ಒಂದು ಕಾಟನ್ ಇಟ್ಕೊಂಡು ಅದು ವೆಟ್ ಆದ್ಮೇಲೆ ತೆಗೆದು ಮತ್ತೊಂದು ಹೊಸದು ಇಟ್ಕೋಬಹುದು. ಆದ್ರೆ ಆ ಸಂದರ್ಭದಲ್ಲಿ ನೀವು ಔಷಧಿಗಳನ್ನ ತಗೊಂಡ್ರೆ ಅದು ಕಡಿಮೆನೂ ಆಗುತ್ತೆ. ಕಡಿಮೆ ಆದ್ಮೇಲೆ ಒಣಗದ ಮೇಲೆ ಒಂದು ರಂಧ್ರ ಇದ್ರೆ ಪರದೆಯಲ್ಲಿ, ಅದು ವಾಸಿ ಆಗೋವರೆಗೂ ನಾವು ಬೇಕಿದ್ರೆ ಅದನ್ನ ಕಾಪಾಡ್ಕೊಳ್ಳೋಕೆ ಕಾಟನ್ಗೆ ಸ್ವಲ್ಪ ವ್ಯಾಸ್ಲಿನ್ ಸವರಿ ಟೈಟ್ ಆಗಿ ಇಟ್ಟು ನೀರು ಹೋಗ್ತದೆ ನೋಡ್ಕೊಂಡ್ರೆ, ಸದಾಕಾಲ ಇಟ್ಕೊಳ್ಳೋಂಥದ್ದು ಏನು ಅರ್ಥ ಇಲ್ಲ. ಆದ್ರೆ ಕೆಲವರಿಗೆ ಡಿಸ್ಕಂಫರ್ಟ್ ಆಗುತ್ತೆ. ಅಂದ್ರೆ ಹೊರಗಿಂದ ಗಾಳಿ ಸ್ವಲ್ಪ ಹೋಗಿ ಪರದೆ ಒಳಗಿಂದ ಹೋದ್ರೆ ಆವಾಗ ಸ್ವಲ್ಪ ಇರಿಟೇಟ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಅವ್ರು ಇಟ್ಕೋತಾರೆ ಅಷ್ಟೇ. ಅದರ್ವೈಸ್ ಏನು ಅಗತ್ಯ ಇಲ್ಲ. ನಾರ್ಮಲ್ ಮನುಷ್ಯನಿಗೆ ಅಂತ ಅಗತ್ಯ ಇಲ್ಲ. ಕೆಲವರಿಗೆ ಬರೀ ವ್ಯಾಕ್ಸೇ ತುಂಬಾ ಜಾಸ್ತಿ ಪ್ರೊಡಕ್ಷನ್ ಆಗಿ ಸುರಿತಾ ಇರುತ್ತೆ, ಅದನ್ನೇ ಕಿವಿ ಸೋರೋದು ಅಂತ ಅನ್ಕೊಂಡು ಬರ್ತಾರೆ. ಅದು ತುಂಬಾ ಕಮ್ಮಿ ಜನಕ್ಕೆ ನೋಡ್ತೇವೆ. ಅಂತದಿದ್ರೆ ಭಯಪಡುವಂಥದ್ದೇನಿಲ್ಲ. ಅದಕ್ಕೆ ಅವರ ಚರ್ಮದ ಪ್ರಕೃತಿ ಅಂತ ಹೇಳ್ಬೋದು.
ಇನ್ನು ಕೆಲವರಿಗೆ ವಾಸನೆ ಬರ್ತಾ ಇರುತ್ತೆ ಆ ಕಿವಿಯಿಂದ ಹೊರಗೆ ಬರ್ತಾ ಇರೋ ದ್ರವದಿಂದ, ಸಮಾಜದಲ್ಲಿ ಬೆರೆಯೋದಕ್ಕೆ ಹಿಂಸೆ ಆಗ್ತಿರುತ್ತೆ ಅವರಿಗೆ. ಅವರು ಯಾವ ತರ ಚಿಕಿತ್ಸೆಯನ್ನ ತಗೊಳ್ಬೇಕಾಗತ್ತೆ? ಅದೇ ಈಗ ನಾವು ಕಿವಿ ಸೋರದಲ್ಲಿ 2 ವಿಧಗಳು ಹೇಳ್ಕೋಬಹುದು. ಕಿವಿ ಪರದೆ ಹಿಂದ್ಗಡೆಯಿಂದ ಒಂದು ತೂತ ಆಗಿ ಆಚೆ ಬರ್ತಾ ಇರೋದು ಸಾಮಾನ್ಯವಾಗಿ ಒಂದು ತರದ್ದಾದ್ರೆ, ಪರದೆಯೇ ಸ್ವಲ್ಪ ಒಳಗೆಳ್ಕೊಂಡು ಅದು ಗುಂಡಿ ಬಿದ್ದು ಮೂಳೆಗಳೆಲ್ಲ ಕರಗಿ ಬರುವಂತ ಕಿವು ಕೂಡ ಒಂದಿದೆ. ಬರೀ ಹಾಗೆ ಪರದೆ ತೂತದಿಂದ ಬರುವಂತದ್ದು ಏನಾಗುತ್ತೆ ಅಂತಂದ್ರೆ, ಅದರಲ್ಲಿ ಮ್ಯೂಕೋಪಸ್ ನ ಹೇಳಿದೆ ಕಫ ಜೊತೆ ಮಿಶ್ರಿತವಾಗಿ ಕಿವು ಬರ್ತಾ ಇರುತ್ತೆ. ಕೆಲವರಿಗೆ ಸ್ಮೆಲ್ ಇರುತ್ತೆ, ಕೆಲವರಿಗೆ ಸ್ಮೆಲ್ ಇಲ್ಲದೆ ಇರ್ಬೋದು. ಸೊ ಆದರೆ ಇನ್ಫೆಕ್ಷನ್ ಕಂಟ್ರೋಲ್ ಮಾಡೋದು ಸುಲಭ ಆಗಿರುತ್ತೆ. ಆದರೆ ಈ ಪರದೆ ಒಳಗೆ ಎಳ್ಕೊಂಡು ಗುಂಡಿ ಬಿದ್ದು ಮೂಳೆಗಳೆಲ್ಲ ಕರಗಿ ಅದು ಬರುತ್ತದು ತುಂಬಾ ಕೆಟ್ಟ ಸ್ಮೆಲ್ ಇರುತ್ತೆ. ಕೆಲವರಿಗೆ ಅದು ರಕ್ತಸ್ರಾವನೂ ಇರುತ್ತೆ, ಅಂದ್ರೆ ರಕ್ತ ಮಿಶ್ರಿತವಾಗಿರುತ್ತೆ. ಅಂಥದ್ದು ಸಾಮಾನ್ಯವಾಗಿ ಔಷಧಿಗಳಲ್ಲಿ ಕಡಿಮೆ ಆಗೋದಿಲ್ಲ. ಯಾಕೆಂದ್ರೆ ಅದು ಮೂಳೆಗಳಿಗೆಲ್ಲ ಹರಡಿರೋದ್ರಿಂದ ಆ ಏನು ಒಳಗಡೆ ಗುಂಡಿ ಬಿದ್ದಿರುತ್ತೆ ಅದಕ್ಕೆ ನಾವು ಕೊಲೆಸ್ಟೆಟೋಮಾ ಅಂತ ಹೇಳ್ತೀವಿ. ಅದು ಹಾಗೆ ಬಿಟ್ರೆ ಅದು ಒಳಗೆ ಹೋಗುತ್ತೆ. ಸಾಮಾನ್ಯವಾಗಿ ನಿಧಾನಕ್ಕೆ ಇವಾಗ ಶುರುವಾಗಿದೆ 1 ವರ್ಷದ ನಂತರ ನೋಡ್ತಾ ಹೋಯ್ತು ಅಂತಂದ್ರೆ ಒಳಗಿನ ಕಿವಿಯಲ್ಲೇ ಮಧ್ಯ ಕಿವಿಯ ರಚನೆಗಳು ಮೂಳೆಗಳೆಲ್ಲ ಕರಗಿರುತ್ತೆ. ಕೆಲವು ಸಲ ಅದು ಒಳಗಿನ ಕಿವಿವರೆಗೂ ಸಾಧ್ಯತೆ ಇದೆ ಹೋಗುವಂಥದ್ದು. ಮಧ್ಯದಲ್ಲಿ ನಮ್ಮ ಮುಖದ ನರ ಇರುತ್ತೆ, ಅದ್ರ ಮೇಲೆ ಪರಿಣಾಮ ಬಿದ್ದರೆ ಮುಖ ಚೊಟ್ಟ ಆಗುವಂಥದ್ದು. ಅಥವಾ ಒಳಗಿನ ಕಿವಿ ಹೋಯ್ತು ಅಂತಂದ್ರೆ ತಲೆ ಸುತ್ತುವಂಥ ಪ್ರಕೃತಿ, ಕಿವಿ ಕೇಳಿಸೋದು ತುಂಬಾ ಡೌನ್ ಆಗುವಂಥದ್ದು. ಅಥವಾ ಒಂದು ಹಂತ ಮೀರಿ ಕಿವಿಯಿಂದ ಆಚೆ ಬಂದು ಬ್ರೈನ್ಗೆಲ್ಲ ಹೋಗುವಂಥ ಸಾಧ್ಯತೆ ಇರುತ್ತೆ. ಆವಾಗ ಬ್ರೈನ್ ಆಪ್ಸೆಸ್ ಅಂತ ಹೇಳ್ತೀವಿ. ರಕ್ತನಾಳಗಳಿಗೆ ಸೋಂಕು ತಗುಲಿರುವಂಥದ್ದು ಇರುತ್ತೆ, ಬ್ರೈನ್ ಸುತ್ತ ಇರುವಂಥ ರಕ್ತನಾಳಗಳು. ಅದೆಲ್ಲ ಕಾಂಪ್ಲಿಕೇಶನ್ಸ್ ನಾವು ನೋಡ್ತೇವೆ. ಸೊ ಈ ವಾಸನೆ ಬರ್ತಾ ಇದೆ, ಕಿವಿ ಮಿಶ್ರಿತವಾಗಿದೆ, ಸ್ವಲ್ಪ ಇದೆ, ಅದರಲ್ಲಿ ರಕ್ತಸ್ರಾವ ಇದೆ ಅಂತಂದ್ರೆ ಅದು ನಾವು ಡೇಂಜರಸ್ ಸಿಗ್ನಲ್ ಅಂತಾನೆ ಲೆಕ್ಕಾಚಾರ ತಗೋತೀವಿ. ನಾವು ಅದನ್ನ ಟೆಸ್ಟ್ ಮಾಡಿದ ಎಕ್ಸಾಮಿನೇಷನ್ ಮಾಡಿದಾಗ ಡಿಫ್ರೆನ್ಸಿಯೇಷನ್ ಇರುತ್ತೆ. ಸೊ ಯಾವ ರೀತಿ ಇದು ಅಂತ ಹೇಳಿ ಬರೀ ತೂತ ಇರುವಂತದ್ದಾದ್ರೆ ಮೆಡಿಕೇಶನ್ಸ್ ಕೊಟ್ಟು ಕಂಟ್ರೋಲ್ ಮಾಡಿಕೊಂಡು ಅದು ವಾಸಿ ಆಗುತ್ತೆ ಅಂತ ಕಾಯ್ಬಹುದು. 2-3 ತಿಂಗಳು ತಗೋಬಹುದು ಕೆಲವರಿಗೆ. ಅಂದ್ರೆ ಒಂದೊಂದ್ ಸಲಿ ತುಂಬಾ ಜಾಸ್ತಿ ಸಲಿ ಆಗಿಲ್ಲ ಅಂದ್ರೆ. ಆದ್ರೆ ಒಂದು ಪರ್ಮನೆಂಟ್ ಆಗಿ ಒಂದು ಹೋಲ್ ಇದೆ ಅಂತಂದ್ರೆ ಅದನ್ನ ನಾವು ರಿಪೇರಿ ಮಾಡಬೇಕಾಗ್ತದೆ. ರಿಪೇರ್ ಮಾಡ್ತು ಅಂತಂದ್ರೆ ಪರ್ಮನೆಂಟ್ ಆಗಿ ರೆಡಿ ಆಗ್ತಾರೆ. ಆದರೆ ಮೂಳೆ ಕರಗುವಂಥದ್ದು ಏನಿದೆಯಲ್ಲ ಆ ಅಂಶ ಇದೆಯಲ್ಲ ಅದನ್ನು ನಾವು ಸೀರಿಯಸ್ ಆಗಿ ತಗೋಬೇಕು. ಯಾಕೆಂದರೆ ಅದು ಆ ಥರ ಇದೆ ಅಂತ ಅಂಶ ಅಂತ ಗೊತ್ತಾದರೆ ಅದು ಆಪರೇಷನ್ ಇಲ್ಲದೆ ಸರಿ ಮಾಡಲಿಕ್ಕೆ ಆಗಲ್ಲ. ಯಾಕೆಂದರೆ ಅದು ಕಂಟಿನ್ಯೂಸ್ ಆಗಿ ಮುಂದೆ ಹೋಗ್ತಾ ಹೋಗುತ್ತೆ. ಅದನ್ನು ರಿಪೇರಿ ಮಾಡಲಿಕ್ಕೆ ಬೇರೆ ಬೇರೆ ಟೆಕ್ನಾಲಜೀಸ್ ಇದೆ. ಈಗ ನಾವು ಎಲ್ಲದೂ ಕೂಡ ಮಾಡುವಂಥದ್ದಲ್ಲಿ ಎಂಡೋಸ್ಕೋಪ್ ಮತ್ತು ಮೈಕ್ರೋಸ್ಕೋಪ್ ಬಳಸೇ ಮಾಡ್ತೀವಿ. ಯಾಕೆಂದರೆ ಬರೀ ಕಣ್ಣಿಗೆ ತುಂಬ ಚಿಕ್ಕದಾಗಿರೋದ್ರಿಂದ ಇಯರ್ ಡ್ರಮ್ಸ್ ಕಾಣೋದಿಲ್ಲ. ಏನೇ ಸರ್ಜರಿ ಮಾಡಬೇಕು ಅಂತ ಅದನ್ನು ಮ್ಯಾಗ್ನಿಫೈ ಮಾಡೇ ಮಾಡಬೇಕಾಗುತ್ತೆ. ಸೊ ಎಂಡೋಸ್ಕೋಪ್ ಕೆಲವಷ್ಟು ಅಡ್ವಾಂಟೇಜ್ ಇದೆ, ಮೈಕ್ರೋಸ್ಕೋಪಲ್ಲಿ ಕೆಲವಷ್ಟು ಇರುತ್ತೆ. ಎಂಡೋಸ್ಕೋಪಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಇತ್ತು ಅಂತಂದರೆ ಅದರಿಂದನೇ ತೆಗಿಬೋದು. ಸ್ವಲ್ಪ ಜಾಸ್ತಿ ದೊಡ್ಡದಾಗಿತ್ತು ಅಂತಂದರೆ ಮೈಕ್ರೋಸ್ಕೋಪ್ ಎಲ್ಲ ಬಳಸಬೇಕಾಗತ್ತೆ. ಅಂದರೆ ಮೂಳೆಗಳು ಏನಿದೆ ಕಿವಿ ಹಿಂದ್ಗಡೆ ಇರೋಂಥ ಮೂಳೆಗಳನ್ನೆಲ್ಲ ನಾವು ಅದನ್ನು ಡ್ರಿಲ್ ಮಾಡಿ ಕಂಪ್ಲೀಟಾಗಿ ಎಕ್ಸ್ಪೋಸ್ ಮಾಡಿ ಒಳಗಿರೋಂಥ ಅಂಶಗಳನ್ನೆಲ್ಲ ತೆಗೆದು ಏನು ಉಳ್ಕೊಂಡಿರುತ್ತೆ ಕೇಳಿಸೋದಕ್ಕೆ ಮೂಳೆಗಳು ಅವನ್ನೆಲ್ಲ ರೀಕನ್ಸ್ಟ್ರಕ್ಷನ್ ಮಾಡಿ ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಅದು ತುಂಬ ಎಕ್ಸ್ಟೆನ್ಸಿವ್ ಸರ್ಜರಿ ಆಗುತ್ತೆ. ಮತ್ತೆ ಈ ಕೆಲವೊಂದು ಸರ್ತಿ ಕಿವಿದೇನೋ ಸಮಸ್ಯೆ ಆಗ್ತಿದೆ, ಕಿವಿ ನೋವ್ತಾ ಇದೆ ಅಥವಾ ಕಿವಿ ಏನೋ ಕಡ್ತಾ ಬರ್ತಿದೆ ಅಂತ ಅಂದ್ರೆ ಈ ಮನೆಯಲ್ಲಿ ಬಡ್ಸ್ ಹಾಕಿ ತೆಗಿಯೋದು ಅಥವಾ ಹೇರ್ ಪಿನ್ ಹಾಕಿ ತೆಗಿಯೋದು, ಇದು ಎಷ್ಟು ಸರಿ? ಇಲ್ಲ, ಯಾವುದು ಡೆಫಿನೆಟ್ಲಿ ಸರಿ ಇಲ್ಲ. ಅಂದ್ರೆ ಕಿವಿ ನಮಗೆ ಕಾಣಿಸೋದಾದ್ರೆ, ಈಗ ಉಗುರು ತೆಗೆಯೋದಾದ್ರೆ ನಾವು ನೋಡ್ಕೊಂಡು ತೆಗಿಬೋದು, ಎಷ್ಟು ತೆಗಿತಾ ಇದೀವಿ ಅಂತ ಕಾಣಿಸುತ್ತೆ. ಕಿವಿ ನಮಗೆ ಕಾಣಿಸೋದೇ ಇಲ್ಲ ಅಂದಾದ್ರಿಂದ ನಾವು ಏನೇ ಮಾಡ್ತು ಅಂತಂದ್ರೆ ಬ್ಲೈಂಡ್ ಫೋಲ್ಡೆಡ್ ಅಂತ ಹೇಳ್ತೀವಿ. ಕಣ್ಣು ಮುಚ್ಕೊಂಡು ಮಾಡ್ದಂಗೆ ಆಗುತ್ತೆ. ಕಣ್ಣು ಮುಚ್ಕೊಂಡು ಯಾವ ಕೆಲಸ ಮಾಡ್ಲಿಕ್ಕೆ ಆಗುತ್ತೆ ಅಂತ ನೀವೇ ಯೋಚನೆ ಮಾಡ್ಬೋದು. ಸೊ ಕಿವಿ ಒಳಗಿನ ರಚನೆ ತುಂಬಾ ಸೂಕ್ಷ್ಮ ಇರೋದ್ರಿಂದ ಕಿವಿಯಲ್ಲಿ ನಮಗೆ 90% ಮೂಳೆನೇ ಇರೋದು. ಸೊ ಹಾಗಾಗಿ ನಮಗೆ ಏನೋ ಗಟ್ಟಿ ಇದೆ ಅಂತೇಳಿ ಏನೋ ಒಂದು ಚಿಮಟ ಹಾಕಿ ತೆಗಿಯಕ್ಕೆ ಹೋಗಿ ಏನೋ ಸಿಗಾಕೊಂಡಿದೆ ಅಂತೇಳಿ ಕಿವಿಯೊಳಗಿರೋ ಪರದೆಯನ್ನೆಲ್ಲ ಹಾಳು ಮಾಡ್ಕೊಂಡು ಕಿವಿ ಕೇಳಿಸಿದಂಗೆ ಮಾಡ್ಕೊಂಡು ಬರುವಂಥವ್ರು ಸುಮಾರು ಜನ ಇದ್ದಾರೆ. ಸೋಂಕಂತೂ ತಗಲುತ್ತೆ. ಯಾಕೆಂದ್ರೆ ಅವೆಲ್ಲ ನಮಗೆ ಕಣ್ಣಿನ ಥರನೇ ಕಿವಿಯ ಪರದೆನೂ ಕೂಡ ತುಂಬಾ ಸ್ಟೆರೈಲ್ ಆಗಿರುತ್ತೆ. ನಮ್ಗೆ ಅದು ಮುಟ್ಟಿದ್ರೆ ಅದು ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಆದಷ್ಟು ನಾವು ಹೊರಗಿಂದ ಏನೇ ಅದನ್ನ ಕಡ್ಡಿಗಳಾಗ್ಲಿ ಇಯರ್ಬಡ್ಸ್ ಆಗಲಿ ಹಾಕೋದು ತಪ್ಪು. ಇಯರ್ಬಡ್ಸ್ ಅನ್ನೋದು ಆಕ್ಚುಲಿ ಅದು ಮಿಸ್ನಾಮರ್, ಅದು ಕ್ಯೂಟಿಪ್ ಅಂತ ಹೇಳ್ತೀವಿ. ಅದು ನಮಗೆ ಏನಂದ್ರೆ ಮೆಡಿಸಿನ್ ಹಚ್ಚಲಿಕ್ಕೆ ಒಂದು ಸಾಧನ ಅಥವಾ ಅದು ಒರೆಸ್ಲಿಕ್ಕೆ ಸಾಧನ ಅಷ್ಟೇ, ಬಿಟ್ರೆ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಬರಲ್ಲ. ಯಾಕಂದ್ರೆ ತುಂಬಾ ದಪ್ಪ ಇರುತ್ತೆ. ಕಿವಿ ತೂತ ಏನಿರುತ್ತಲ್ಲ ಅದ್ರೊಳಗೆ ಹಾಕಿದ ಕೂಡಲೇ ಒಳಗಡೆ ಇರೋ ಅಂಶಗಳೆಲ್ಲ ಇನ್ನೂ ಒಳಗೆ ಹೋಗುತ್ತೆ, ತಳ್ಳಿಬಿಡ್ತೀವಿ. ತಳ್ಳ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹೊರಗಡೆ ಬಂದಿರೋವಂಥದ್ದು ಕಿವಿ ಸೋರಿದೆ, ಅದನ್ನ ಒರೆಸ್ಕೊಳ್ಳೋಕ್ಕೆ ಬಟ್ಟೆ ಉಪಯೋಗಿಸಕ್ಕೆ ಆಗ್ತಿಲ್ಲ, ಕೈ ಒಳಗೆ ಹೋಗ್ತಾ ಇಲ್ಲ, ಆ ಜಾಗಗಳು ಕಿರಿದಾಗಿದೆ ಅಂದ್ರೆ ಇಯರ್ಬಡ್ಸ್ನಿಂದ ವೈಪ್ ಮಾಡ್ಬೋದು ಹೊರತು ಅದನ್ನೇ ಕ್ಲೀನ್ ಮಾಡೋದಕ್ಕೆ ರೆಗ್ಯುಲರ್ ಆಗಿ ಬಳಸುವಂಥದ್ದು ತಪ್ಪು. ಎರಡನೇದು, ನೀವು ಎಣ್ಣೆ ಹಾಕೋದಾಗ್ಲಿ ಏನೇ ಹಾಕೋದಾದ್ರೂ ನಾನು ಹೇಳ್ದಂಗೆ ಚರ್ಮ ತುಂಬಾ ಸೂಕ್ಷ್ಮ. ನಾವು ಕಣ್ಣಿಗೆ ಹೇಗೆ ನಾವು ಏನು ಹಾಕದಲ್ಲೇ ಮೇಂಟೈನ್ ಮಾಡ್ತೀವಿ, ಕಿವಿನೂ ಹಾಕಿದ್ರೆ ಮೇಂಟೈನ್ ಮಾಡಬೇಕು. ಕಣ್ಣಿಗೆ ಕಾದಿರೋ ಅಂತ ಏನಾದರೂ ಎಣ್ಣೆ ಹಾಕಿದ್ರೆ ಏನಾಗ್ಬೋದು, ಕಣ್ಣಿಗೆ ಸುಟ್ಟು ಗಾಯ ಆಗೋಗುತ್ತೆ. ಅದೇ ರೀತಿ ಒಳಗಾಗುತ್ತೆ.
ಸೊ ಪರದೆನೂ ಕೂಡ ತುಂಬಾ ತೆಳ್ಳಗಿರುತ್ತೆ, ತೂತಾಗ್ಬೋದು. ತೂತಾಗಿ ಆ ಚರ್ಮ ಎಲ್ಲ ವಾಸಿ ಆಗಕ್ಕೆ ಸಾಕಷ್ಟು ತಿಂಗಳುಗಟ್ಟಲೆ ಬೇಕಾಗ್ಬೋದು. ಕೆಲವು ಸರಿ ರಿಪೇರಿ ಮಾಡುವಂತ ಸಂದರ್ಭ ಬರುತ್ತೆ. ಕೇಳಿಸೋದು ಕೂಡ ಕಮ್ಮಿ ಆಗ್ತದೆ. ಆದ್ರೆ ವ್ಯಾಕ್ಸ್ ಅದಕ್ಕದೇ ಹೊರಗೆ ಬರುತ್ತೆ. ಅದು ಹೌದು, ವ್ಯಾಕ್ಸ್ ಅನ್ನೋದು ನ್ಯಾಚುರಲ್ ಪ್ರೊಡಕ್ಷನ್, ಅಂದ್ರೆ ನಮ್ಮ ಚರ್ಮದ ಬೆವರಿನಂಗೆ. ಅದು ಬೆವರು ಜೊತೆಗೆ ಬೆವರಿನ ಜೊತೆಗೆ ಇರೋ ಸೀಬಮ್ ಅಂತ ಹೇಳ್ತೇವೆ, ಎಲ್ಲ ಕಾಂಬಿನೇಷನ್ ಅಲ್ಲಿ ಆಚೆ ಬರುತ್ತೆ. ಅದು ಒಂದು ಲೇಯರ್ ಇರಲೇಬೇಕು. ಆ ಲೇಯರ್ ಏನಂದ್ರೆ ಒಂದು ಪ್ರೊಟೆಕ್ಟಿವ್ ಲೇಯರ್. ಅದರಿಂದಾಗಿ ನಮಗೆ ಹೊರಗಿನ ಇನ್ಫೆಕ್ಷನ್ಸ್ನ ಅಂದ್ರೆ ಸೋಂಕನ್ನ ಕಡಿಮೆ ಮಾಡುತ್ತೆ. ಅಥವಾ ಸ್ವಲ್ಪ ಪ್ರಮಾಣದಲ್ಲಿ ಇತ್ತಂದ್ರೆ ಸಡನ್ ಆಗಿ ಈಗ ಇರುವೆ ಹೋಯ್ತು, ನೊಣ ಹೋಯ್ತು ಅಂತಾರಲ್ಲ, ಅದೆಲ್ಲ ಸಂದರ್ಭಗಳನ್ನು ಕಡಿಮೆ ಮಾಡುತ್ತೆ. ಸೊ ಇದಕ್ಕೋಸ್ಕರ ಟ್ರ್ಯಾಪ್ ಒಂಥರ ಅಂತ ಅನ್ಕೊಳ್ಳಿ. ಸೊ ಆ ಟ್ರ್ಯಾಪ್ ಆಗಿ ಇರುತ್ತೆ. ನಮಗೆ ಅದು ಅದೇ ತುಂಬಾ ದಪ್ಪ ಆಗಿದೆ, ತುಂಬಾ ಜಾಸ್ತಿ ಇದೆ ಅಂದ್ರೆ ಅದಕ್ಕೆ ಕಿವಿ ಕೇಳಿಸೋದು ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶದಿಂದ ತೆಗಿಬೇಕಾಗುತ್ತೆ. ಅದನ್ನ ನೀವು ಮನೇಲಿ ಅಟೆಂಪ್ಟ್ ಮಾಡೋದಕ್ಕಿಂತ ಆಸ್ಪತ್ರೆಗೆ ವೈದ್ಯರ ಹತ್ರ ಹೋಗಿ ಅವರು ವ್ಯಾಕ್ಸ್ ನ ತೆಳ್ಳಗ್ ಮಾಡಕ್ಕೆ ಅಥವಾ ಮೆತ್ತಗ್ ಮಾಡಕ್ಕೆ ಬೇಕಾಗುತ್ತೆ. ಕೆಲವರಿಗೆ ಅಗತ್ಯ ಇಲ್ಲ, ಅಲ್ಲೇ ಕಾಣಿಸ್ತಾ ಇರುತ್ತೆ, ಏನಿಲ್ಲ ಯಾವುದೋ ಒಂದು ಆಂಗಲ್ ಅಲ್ಲಿ ಇರುತ್ತೆ, ಅದನ್ನ ಜಸ್ಟ್ ಕೋರ್ಕೊಂಡು ತೆಗಿಬಹುದು, ಕಷ್ಟ ಏನಾಗಲ್ಲ. ಮತ್ತೆ ಈ ಈಜುಪಟುಗಳು ಅಥವಾ ನಾವ್ ಎಲ್ಲೇ ಹೋಗಿ ಈಜುತ್ತೀವಿ ಅಂತ ಅಂದ್ರೂ ಅವ್ರಿಗೂ ಸೋಂಕಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಅವರು ಯಾವ್ಯಾವ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ? ಅದೇ ನಾ ಹೇಳ್ದಂಗೆ, ಈಗ ನೀರು ನಾರ್ಮಲ್ ಆಗಿ ಅದು ಒಣಕೊಂಡೇ ಇರುತ್ತೆ ಕಿವಿ ಒಳಗಡೆ, ಅಂದ್ರೆ ಪರದೆ ಹತ್ರ ಇರುವಂತ ಜಾಗ. ಈಜು ಅಂತಂದ್ರೆ ಕೆಮಿಕಲ್ ಇರಬಹುದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ, ಅದೆಲ್ಲ ಸ್ವಲ್ಪ ಹೋಗಿ ನಮಗೆ ಇರಿಟೇಟ್ ಆಗಿ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ಅಥವಾ ಊದ್ಕೊಂಡಾರು ಅಲರ್ಜಿಕ್ ರಿಯಾಕ್ಷನ್, ಬೇರೆ ಬೇರೆ ಸಮಸ್ಯೆಗಳು ಆಗಬಹುದು. ಸೊ ಹಾಗಾಗಿ ಎಲ್ಲಾ ಈಜುಗಾರರು ಇಯರ್ ಪ್ಲಗ್ಸ್ ಅಂತ ಯೂಸ್ ಮಾಡ್ತಾರೆ. ಸ್ವಿಮ್ಮಿಂಗ್ ಪ್ಲಗ್ಸ್ ಅಂತಾನೆ ಸಿಗುತ್ತೆ, ಅದ್ರ ಜೊತೆ ಕ್ಯಾಪ್ ಹಾಕೋತಾರೆ. ಸೊ ಅದರಿಂದ ಏನಾಗ್ತದೆ, ಕಿವಿ ಒಳಗೆ ನೀರು ಹೋಗೋ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಕೆಲವರು ಹಾಗೆ ಈಜು ಬಂದಾಗ, ಈಗ ಕೆಲವರು ಹೊರಗಡೆ ಸುಮ್ಮನೆ ಹೊಳೆಯಲ್ಲಿ ಈಜು ಬಂದೆ ಅಂತ ಹೋಯ್ತಂದ್ರೆ ಎಷ್ಟೋ ಜನಕ್ಕೆ ಈ ಸೋಂಕು ತಗಲಿ ಬರ್ತಾರೆ. ಆವಾಗ ಅದರಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗಬಹುದು. ಸಾಕಷ್ಟು ಪಾಚಿ ಗೀಚಿ ಎಲ್ಲ ಕಟ್ಕೊಂಡಿರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡಬೇಕಾಗುತ್ತೆ. ಸೊ ಪ್ರೊಟೆಕ್ಟ್ ಮಾಡ್ಕೊಂಡ್ರೆ ಸೇಫ್. ಮಕ್ಕಳಿಗೆ ಸಾಮಾನ್ಯವಾಗಿ ಸೋಂಕು ಆಗ್ತಾನೆ ಇರುತ್ತೆ, ಯಾಕೆಂದ್ರೆ ಅವರಿಗೆ ಸದಾ ಶೀತ ಆಗ್ತಿರುತ್ತೆ ಅಂತ. ಚಳಿಗಾಲದಲ್ಲಿ ಇರ್ಬೋದು ಅಥವಾ ಮಳೆಗಾಲದಲ್ಲಿ ಇರ್ಬೋದು, ಅವರು ಯಾವ ಯಾವ ಕ್ರಮಗಳನ್ನ ಪಾಲಿಸಿದ್ರೆ ಈ ಕಿವಿ ಸೋಂಕು ಪದೇ ಪದೇ ಆಗಿ ಅವ್ರಿಗೆ ಬೇರೆ ಸಮಸ್ಯೆಗಳಿಗೆ ಎಡೆ ಮಾಡಿಕೊಡೋದ್ರಿಂದ ತಪ್ಪಿಸಬಹುದು? ಸೊ ಮಕ್ಕಳಲ್ಲಿ ನೆಗಡಿ ಆದಾಗ ಮಕ್ಕಳು ಯೂಶಲಿ ಏನು ಮಾಡುತ್ತವೆ, ಮೂಗು ಎಳ್ಕೊತಾ ಇರುತ್ತವೆ, ಅದು ಹೊರಗೆ ಹಾಕಕ್ಕೆ ಬರಲ್ಲ, ಮೂಗು ಎಳ್ಕೊಳ್ಳೋದು, ಸ್ನಿಫ್ ಮಾಡುವಂಥ ಹ್ಯಾಬಿಟ್ ಇರುತ್ತಲ್ಲ, ಅದೇ ಸಾಮಾನ್ಯವಾಗಿ ನಮಗೆ ಹೊರಗಡೆ ಕಿವಿಗೆ ಇನ್ಫೆಕ್ಷನ್ ತಗಲಿಸುತ್ತೆ. ಕೆಲವು ಮಕ್ಕಳು ಅಂದರೆ ತುಂಬ ಚಿಕ್ಕ ಮಕ್ಕಳಿಗೆ ನಮಗೆ ಹೊರಗೆ ಹಾಕ್ಲಿಕ್ಕೆ ಬರಲ್ಲ. ಸೊ ದೊಡ್ಡವರಲ್ಲಾದರೆ ಸ್ವಲ್ಪ 7-8 ವರ್ಷದ ಮಕ್ಕಳು ಅಥವಾ 6 ವರ್ಷದ ನಂತರ ಆದರೆ ಆಚೆ ಕ್ಲೀನ್ ಮಾಡ್ಕೋ ಅಂತ ಹೇಳ್ಬೋದು. ಬ್ಲೋ ಮಾಡಿ ಹೊರಗೆ ತೆಗೆದ್ರೆ ಅವಾಗ ಇನ್ಫೆಕ್ಷನ್ ಚಾನ್ಸಸ್ ಕಡಿಮೆ ಇರುತ್ತೆ. ಮತ್ತೆ ಅವಾಗ ಸಲೈನ್ ಡ್ರಾಪ್ಸ್ ಇರಬಹುದು ಅಥವಾ ಕೆಲವಷ್ಟು ಡಿಕಂಜೆಸ್ಟೆಂಟ್ ಅಂತ ಹೇಳ್ತೀವಿ, ಅದನ್ನ ಹಾಕ್ಬೋದು. ನೆಗಡಿ ಕಡಿಮೆ ಆಗುವಂಥ ಔಷಧಿಗಳು ಅದನ್ನ ಬಳಸಿದ್ರೆ ಸ್ವಲ್ಪ ಮೂಗು ಬೇಗ ಕ್ಲಿಯರ್ ಆದರೆ ಕಿವಿಗೆ ಇನ್ಫೆಕ್ಷನ್ ಹೋಗೋದು ಸಾಧ್ಯತೆಗಳು ಕಡಿಮೆ ಆಗುತ್ತೆ. ಅಲರ್ಜಿ ತುಂಬಾ ಕಾಮನ್ ಮಕ್ಕಳಲ್ಲೂ ಕೂಡ. ಸೊ ಅಲರ್ಜಿಯಿಂದನೂ ಕೂಡ ಪದೇ ಪದೇ ನೆಗಡಿ ಆಗ್ತಾ ಇರುತ್ತವೆ. ಅದಕ್ಕೆ ಅಲರ್ಜಿ ಕಡಿಮೆ ಮಾಡೋಕ್ಕೆ ಔಷಧಿಗಳು ಸಿಗುತ್ತೆ. ಅದನ್ನ ಬಳಸ್ತು ಅಂತಂದ್ರೆ ಕಿವಿಗೆ ಸೋಂಕು ತಗುಲುವಂಥದ್ದು, ಅದು ಕಿವಿಯಲ್ಲಿ ಕಫ ಸೇರ್ಕೊಳ್ಳೋದು, ಕೇಳಿಸೋದು ಮಂದ ಆಗೋದು ಎಲ್ಲ ಕಡಿಮೆ ಆಗುತ್ತೆ. ಮತ್ತೆ ಇನ್ನೊಂದೇನು ಅಂತ ಅಂದ್ರೆ, ಈ ಇನ್ಫೆಕ್ಷನ್ಸ್ ಇಂದ ಕಿವಿಗೆ ಸಮಸ್ಯೆ ಆಗೋದಲ್ದಲೆ ಈ ಮಕ್ಕಳಿಗೆ ಕಿವಿಗೆ ಏನೋ ಹಾಕೊಳ್ಳೋದ್ರಿಂದನೂ ಸಮಸ್ಯೆ ಆಗ್ಬಿಡುತ್ತೆ. ಪೆನ್ಸಿಲ್ ಚೂರು, ರಬ್ಬರ್ ಚೂರು, ಏನೇನೋ ಒಂದ್ ಮಣಿನೋ ಏನೋ ಒಂದು ಹಾಕೊಳ್ತಿರುತ್ತವೆ, ಅದು ಒಂದು ಹೇಳ್ಬೇಕಲ್ಲ? ಹೌದು, ಅಂದ್ರೆ ನಾರ್ಮಲ್ ಆಗಿ ಆ ತರ ಎಲ್ಲ ಫಾರಿನ್ ಬಾಡೀಸ್ ಅಂತ ಹೇಳ್ತೀವಲ್ಲ, ಹಾಕೊಳ್ಳುವಂತ ಮಕ್ಕಳು 3-4 ವರ್ಷದ ಮಕ್ಕಳು, ಅದಕ್ಕಿಂತ ಚಿಕ್ಕ ಮಕ್ಕಳು ಹಾಕೊಳ್ಳಲ್ಲ, ದೊಡ್ಡವರು ಹಾಕೊಳ್ಳಲ್ಲ. ಅಂಥದ್ದು ಎಲ್ಲ ಮನೆಯಲ್ಲೂ ನೋಡಿರ್ತಾರೆ, ಎಲ್ಲ ಮಕ್ಕಳು ಹಾಕೊಂಡಿರ್ತವೆ. ಅದನ್ನ ಏನಾಗುತ್ತೆ ಅಂದ್ರೆ, ಹಾಕೊಂಡಾಗ ಸಮಸ್ಯೆ ಏನಾಗಲ್ಲ, ಅದನ್ನ ತೆಗಿಯಕ್ಕೆ ಹೋದಾಗ ಸಮಸ್ಯೆ ಆಗೋದು. ಸಾಮಾನ್ಯ ಮನೇಲಿ ಅಟೆಂಪ್ಟ್ ಮಾಡ್ತಾರೆ, ಇಲ್ಲೇ ಇದೆ ಕೈಯಲ್ಲಿ ತೆಗೆದ್ಬಿಡೋಣ ಅಂತ. ಅದು ತೆಗಿಯಕ್ಕೆ ಹೋದಾಗ ಏನೋ ಕಡ್ಡಿನೋ ಏನೋ ಹಾಕೊಳ್ಳೋಕೆ ಹೋದ ಅದು ಒಳಗೆ ಹೋಗ್ಬಿಡುತ್ತೆ. ಒಳಗೆ ಹೋಗಿ ಸುಮಾರು ಜನಕ್ಕೆ ಅಲ್ಲಿ ಬ್ಲೀಡಿಂಗ್ ಎಲ್ಲ ಆಗಿ ಪರದೆಗೆಲ್ಲ ಡ್ಯಾಮೇಜ್ ಮಾಡ್ಕೊಂಡು ಬಂದಿರೋಂಥ ಸಂದರ್ಭ ಇದೆ. ಸಾಧಾರಣವಾಗಿ ಹಾಗೆ ಬಂದರೆ ತುಂಬ ಈಸಿಯಾಗಿ ತೆಗಿಬೋದು. ಸೊ ಮಕ್ಕಳು ಕೋಆಪರೇಟಿವ್ ಇರಲ್ಲ ಅನ್ನೋದಕ್ಕೋಸ್ಕರನೇ ಸಮಸ್ಯೆ. ಅವ್ರನ್ನ ಕರೆಕ್ಟಾಗಿ ಒಂದು ಹಂತದಲ್ಲಿ ಹಿಡಿದು ಮಾಡಬೇಕಾಗುತ್ತೆ. ಕೆಲವು ಮಕ್ಕಳಿಗೆ ತುಂಬ ಕಷ್ಟ ಆಗುತ್ತೆ ಅಂತಂದರೆ ಅನಸ್ತಿಷ್ಯ ಕೊಟ್ಟು ಕೂಡ ಆರಾಮಾಗಿ ತೆಗಿಬಹುದು. ಸೊ ಅಂದರೆ ತೆಗಿಯೋದು ಕಷ್ಟ ಆಗಲ್ಲ. ಅದು ಆ ಥರ ಆದಾಗ ತಕ್ಷಣ ಬರುವಂಥದ್ದು ಇಂಪಾರ್ಟೆಂಟ್. ಅದೇ ಆ ಮಕ್ಕಳು ಆ ತಕ್ಷಣನೇ ಕಿವಿಗೇನೋ ಹಾಕೊಂಡಿದೆ ಅಂತ ಹೇಳಿದ್ರೆ, ಪೇರೆಂಟ್ಸಿಗೆ ಹೇಳಿದ್ರೆ ಪರವಾಗಿಲ್ಲ, ಗೊತ್ತಾಗಲ್ಲ. ಹೌದು, ಸುಮಾರು ಜನ ಹಾಗೆ ಆಗಿರುತ್ತೆ. ಎಷ್ಟೋ ಜನ ಕಾಟನ್ನು ಮತ್ತೆಂಥದ್ದು ಹಾಕೊಂಡು ಎಷ್ಟೋ ದಿವಸ ಆಗಿ ಅದು ಕೊಳೆತು ವಾಸನೆ ಬರ್ತಾ ಇರುತ್ತೆ, ಆಗ ಬಂದಿರ್ತಾರೆ. ಮೂಗಲ್ಲೂ ಅದೇ ಥರ ಆಗುತ್ತೆ. ಸೊ ಮೂಗಲ್ಲೂ ಕೂಡ ಎಷ್ಟೊಂದು ಫಾರಿನ್ ಬಾಡೀಸು ನಾವು ನೋಡೋವಂಥದ್ದು ಮೂಗಲ್ಲಿ ವಾಸನೆ ಬರ್ತಾ ಇದೆ ಅಂತ ಪೇರೆಂಟ್ಸ್ ಕರ್ಕೊಂಬಂದಾಗ ಗೊತ್ತಾಗುತ್ತೆ ಅದರೊಳಗೆ ಏನೋ ಒಂದು ಸೇರಿಸ್ಕೊಂಡಿದೆ ಅಂತೇಳಿ. ಧನ್ಯವಾದಗಳು ಡಾಕ್ಟ್ರೇ. ಇದುವರೆಗೆ ಕಿವಿ ಸೋರುವಿಕೆ ಮತ್ತೆ ಕಿವಿಯ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ತುಂಬಾ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ನಿಮಗೆ ನಿಲಯದ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೂ ಕಿವಿ ಸೋರುವಿಕೆ ಕಾರಣಗಳು ಮತ್ತು ಪರಿಹಾರ ಈ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಕಿವಿ ಮೂಗು ಗಂಟಲು ತಜ್ಞರಾದ ಡಾಕ್ಟರ್ ದತ್ತಾತ್ರಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.